ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಶಾಸ್ತ್ರಗಳ ಪ್ರಕಾರ ಹೆಣ್ಣು ಹೇಗಿರಬೇಕು. ಇದು ಹಳೆಯ ಕಾಲದ ಪ್ರಶ್ನೆ, ಆದರೆ ಇದರ ಅರ್ಥ ಇಂದಿಗೂ ಬಹಳ ಮುಖ್ಯವಾಗಿದೆ. ಶಾಸ್ತ್ರಗಳ ಪ್ರಕಾರ ಹೆಣ್ಣು ಹೇಗಿರಬೇಕು ಎಂಬ ಪ್ರಶ್ನೆಗೆ ಒಂದೇ ರೀತಿಯ ಉತ್ತರ ಇಲ್ಲ. ಮಹಾಭಾರತ, ರಾಮಾಯಣ ಇಂತಹ ಗ್ರಂಥಗಳಲ್ಲಿ ಮಹಿಳೆಯರ ಗುಣಗಳನ್ನು ವಿಭಿನ್ನವಾಗಿ ವಿವರಿಸಲಾಗಿದೆ. ಮುಖ್ಯವಾಗಿ ಗುಣಗಳನ್ನೇ ಹೆಚ್ಚು ಒತ್ತು ಕೊಡಲಾಗಿದೆ, ಹೊರಗಿನ ರೂಪವಲ್ಲ. ನಿಜವಾಗಿಯೂ ಹೆಣ್ಣು ಅಂದರೆ ಏನು? ಅವಳು ಕೇವಲ ಮನೆ ನೋಡಿಕೊಳ್ಳುವವಳ ಅಥವಾ ಇನ್ನೂ ಹೆಚ್ಚಿನ ಅರ್ಥವಿದೆಯಾ? ಬನ್ನಿ, ಶಾಸ್ತ್ರಗಳು ಏನು ಹೇಳುತ್ತವೆ ನೋಡೋಣ. ಒಳ್ಳೆಯ ನಡೆ ಮತ್ತು ಸಂಸ್ಕಾರ. ಹೆಣ್ಣು ಸೌಮ್ಯವಾಗಿ ಸಂಸ್ಕಾರದಿಂದ ನಡೆದುಕೊಳ್ಳಬೇಕು ಎಂದು ಹೇಳಲಾಗಿದೆ. ಶಾಸ್ತ್ರಗಳು ಮೊದಲಿಗೆ ಹೇಳುವುದು, ಒಬ್ಬ ಹೆಣ್ಣಿನ ಸೌಂದರ್ಯ ಅವಳ ಮುಖದಲ್ಲಲ್ಲ, ಅವಳ ನಡೆ ಮತ್ತು ಮಾತಿನಲ್ಲಿ ಇದೆ. ಪ್ರೀತಿ ಮತ್ತು ಕರುಣೆ. ಹೆಣ್ಣು ಅಂದರೆ ಪ್ರೀತಿಯ ರೂಪ. ಕುಟುಂಬದವರ ಮೇಲೆ ಪ್ರೀತಿ, ಇತರರ ಮೇಲೆ ಕರುಣೆ, ಇದು ಅವಳ ದೊಡ್ಡ ಶಕ್ತಿ. ಧೈರ್ಯ ಮತ್ತು ಸಹನೆ. ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಹಜ, ಆದರೆ ಅವನ್ನು ಧೈರ್ಯದಿಂದ ಎದುರಿಸುವವಳು ನಿಜವಾದ ಶಕ್ತಿಶಾಲಿ. ಕಷ್ಟಗಳಾಗಲಿ ಸಂತೋಷವಾಗಲಿ ಸಮತೋಲನದಿಂದ ಎದುರಿಸುವ ಶಕ್ತಿ ಇರಬೇಕು. ಗೌರವ ಮತ್ತು ಸತ್ಯ. ತಂದೆ ತಾಯಿ, ಗುರುಗಳು ಎಲ್ಲರಿಗೂ ಗೌರವ ಕೊಡುವುದು ಮತ್ತು ಯಾವಾಗಲೂ ಸತ್ಯನಿಷ್ಠೆಯಿಂದ ಬದುಕುವುದು, ಇವು ತುಂಬಾ ಮುಖ್ಯ ಗುಣಗಳು. ಜ್ಞಾನ ಮತ್ತು ಆತ್ಮಗೌರವ. ಶಾಸ್ತ್ರಗಳು ಹೇಳುತ್ತವೆ, ಹೆಣ್ಣು ವಿದ್ಯಾವಂತಳಾಗಿರಬೇಕು. ಅವಳು ತನ್ನ ಮೌಲ್ಯ ತಿಳಿದುಕೊಂಡಿರಬೇಕು. ಆತ್ಮಗೌರವ ಅವಳ ಶಕ್ತಿಯಾಗಿದೆ. ಇಂದಿನ ಕಾಲದ ಅರ್ಥ. ಇಂದಿನ ಕಾಲದಲ್ಲಿ ಹೆಣ್ಣು ಅಂದರೆ ಸ್ವತಂತ್ರವಾಗಿ ಯೋಚಿಸುವವಳು, ತನ್ನ ಕನಸುಗಳನ್ನು ಸಾಧಿಸುವವಳು. ಹೀಗಾಗಿ ಸ್ನೇಹಿತರೆ, ಒಳ್ಳೆಯ ಹೆಣ್ಣು ಅಂದರೆ ನಿಯಮಗಳಲ್ಲಿ ಸಿಕ್ಕಿಹಾಕಿದವಳಲ್ಲ, ಗುಣಗಳಿಂದ ಬೆಳಗುವ ವ್ಯಕ್ತಿತ್ವ. ಶಾಸ್ತ್ರಗಳು ಹೇಳುವ ಒಳ್ಳೆಯ ಹೆಣ್ಣು ಅಂದರೆ ಕೇವಲ ಮನೆ ಕೆಲಸ ಮಾಡುವವಳಲ್ಲ, ಅವಳು ಬುದ್ಧಿವಂತಳು, ಧೈರ್ಯವಂತಳು, ಪ್ರೀತಿಯುಳ್ಳವಳು ಮತ್ತು ಗೌರವಯುತ ವ್ಯಕ್ತಿತ್ವ ಹೊಂದಿರುವವಳು. ಇಂದಿನ ಕಾಲದಲ್ಲಿ ಹೆಣ್ಣು ಎಂದರೆ ಸ್ವತಂತ್ರವಾಗಿರಬೇಕು, ತನ್ನ ಕನಸುಗಳನ್ನು ಸಾಧಿಸಬೇಕು ಮತ್ತು ತನ್ನ ಜೀವನವನ್ನು ತಾನೇ ನಿರ್ಧರಿಸಬೇಕು. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.